ಅಪಪ್ರಚಾರವನ್ನು. ಅದರಿಂದ ತುಂಬ ಮನಸ್ಸಿಗೆ ಎಲ್ಲ ನೋವಾಗ್ತಾ ಇದೆ. ಅದೇ ರೀತಿ ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಈಗ ಎಲ್ಲ ಕಡೆ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಇದು ಎಸ್ಪೆಷಲಿ ಮಾಡ್ತಾ ಇರುವಂಥದ್ದು BJP ವಿಂಗ್ ಏನಿದೆ, ಸೋಷಿಯಲ್ ಮೀಡಿಯಾ ವಿಂಗು, ಅವರು ಇದನ್ನ ಎಲ್ಲ ಶೇರ್ ಮಾಡ್ತಾ ಇರುವಂಥದ್ದು. ಈತನೇ ಮನೋಹರ್ ಅನ್ನುವಂಥದ್ದನ್ನು ನನ್ನ ಫೋಟೋಗಳನ್ನ ಹಾಕಿ ನಮ್ಮದು ಒಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಒಂದು ಕಾರ್ಯಕ್ರಮದ ಫೋಟೋ ತೆಗೆದು ಇವರೇ ಮಾಡಿರುವಂಥದ್ದು, ಈತನೇ ವ್ಯಕ್ತಿ ಅನ್ನುವಂಥದ್ದನ್ನು ಎಲ್ಲ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಚಾರವನ್ನು ಮಾಡಿ ನಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಅದ್ರಿಂದ ನನ್ನ ಹೆಸರು ವಿಜಯ್ ಕುಮಾರ್ ಅಂತಂದ್ಬಿಟ್ಟು, ಅವರು ಮನೋಹರ್, ಅವ್ರಿಗೂ ನಮಗೂ ಪರಿಚಯನೇ ಇಲ್ಲ, ಯಾರು ಅಂತಲೂ ಗೊತ್ತಿಲ್ಲ. ಆದರೆ ನನ್ನ ಫೋಟೋವನ್ನು ಹಾಕಿ ನಮ್ಮ ಒಂದು ಕಾರ್ಯಕ್ರಮದ ಫೋಟೋವನ್ನು ಹಾಕಿಬಿಟ್ಟು ಈ ದಿನ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಆದ್ದರಿಂದ ನಾವು ಇವತ್ತು ಸೈಬರ್ ಕ್ರೈಮ್ಗೆ ಪ್ರಕರಣವನ್ನು ದಾಖಲು ಮಾಡೋಕ್ಕೆ ಬಂದಿದ್ದೀವಿ. ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಈ ಪ್ರತಾಪ್ ಸಿಂಹ ಅವರ ಏನು ಅವ್ರದ್ದು ಐಡಿಯನ್ನು ಉಪಯೋಗಿಸಿ ಒಳಗಡೆ ಹೋಗಿದ್ರು, ಅವರ ಒಂದು ಬೆಂಬಲಿಗರು ಅವ್ರಿಗೆ ಬರ್ತಾ ಇರುವಂಥ ಏನು ಅವ್ರ ಮೇಲೆ ಏನು ಅಪಪ್ರಚಾರ ಬರ್ತಾ ಇತ್ತು, ಅದನ್ನು ತನಿಖೆಯನ್ನು ಡೈವರ್ಟ್ ಮಾಡೋ ಒಂದು ಉದ್ದೇಶಕ್ಕೋಸ್ಕರ ಅವರ ಬೆಂಬಲಿಗರು ನಮ್ಮನ್ನು ಟಾರ್ಗೆಟ್ ಮಾಡಿ ಈ ರೀತಿ ಒಂದು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲೋ ಒಂದು ಕಡೆ ಭಯ ಇರ್ಬೋದು, ಮುಂದಿನ ಲೋಕಸಭಾ ಚುನಾವಣೆಗೆ ಎಲೆಕ್ಷನ್ಗೆ ನಿಂತು ಏನು ಸೋಲ್ಸ್ಬೋದೇನೋ ಅಂತ ಭಯ ಇರ್ಬೋದು ಅಭಿಮಾನಿಗಳಿಗೆ. ಅವ್ರ ಅಭಿಮಾನಿಗಳಿಗೆ ಹೇಳ್ತೀವಿ, ನಾವು ಯಾವುದೇ ರೀತಿ ಚುನಾವಣೆಗೆಲ್ಲ ನಿಲ್ಲೋದಿಲ್ಲ, ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಭಾರತ ವಿದ್ಯಾರ್ಥಿ ಫೆಡರೇಷನ್ ನಾವು ಚುನಾವಣೆಗೆಲ್ಲ ನಿಲ್ಲೋದಿಲ್ಲ, ನಾವು ವಿದ್ಯಾರ್ಥಿಗಳು. ಆದ್ದರಿಂದ ನಮ್ಮ ಮೇಲೆ ಅಪಪ್ರಚಾರ ಏನು ಮಾಡ್ತಿದ್ದೀರಿ ಅದ್ರ ವಿರುದ್ಧ ನಾವು ಇವಾಗ ಸೈಬರ್ ಕ್ರೈಮ್ಗೆ ನಾವು ನ್ಯಾಯಯುತ ಇಲ್ಲ, ಆ ವ್ಯಕ್ತಿ ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಅಂತಂದರೆ ಮೈಸೂರಲ್ಲಿ ಇರುವಂಥದ್ದು ವಿದ್ಯಾರ್ಥಿಗಳ ಪರವಾಗಿ ಏನಾದ್ರು ಸಮಸ್ಯೆ ಆದರೆ ವಿದ್ಯಾರ್ಥಿ ಧ್ವನಿಯಾಗಿ ಹೋರಾಟ ಮಾಡ್ತಿದ್ದು SFI ಭಾರತ ವಿದ್ಯಾರ್ಥಿ ಫೆಡರೇಷನ್. ಇದು ಬಂದು ಕೇಂದ್ರ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರ ತರುವಂಥ ಕಾಯ್ದೆಗಳಾಗಿರ್ಬೋದು, ವಿದ್ಯಾರ್ಥಿ ವಿರೋಧಿ ಕಾಯ್ದೆಗಳನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಖಂಡಿಸ್ತಾನೆ ಇತ್ತು. NEPಯನ್ನು ಈಗಲೂ ಕೂಡ ಖಂಡಿಸ್ತಾ ಇದ್ವಿ. ಪ್ರತಿಯೊಂದು ಕಾರ್ಯಕ್ರಮ ಏನೇ ಒಂದು ಮಾಡಿದ್ರು ಕೂಡ NEPಯನ್ನು ನೇರವಾಗಿ ಖಂಡನೆ ಮಾಡ್ತಾ ಇರುವಂಥದ್ದು ನಾವು ಭಾರತ ವಿದ್ಯಾರ್ಥಿ ಫೆಡರೇಷನ್ ಅವರು. ಅದಕ್ಕೋಸ್ಕರ ಇವರು NEPಯನ್ನು ವಿರೋಧ ಮಾಡ್ತಿದ್ದಾರೆ.